ಹಾಯ್ ಸ್ನೇಹಿತರೆ, ನಮಸ್ಕಾರ. ಅಂಗಡಿಲಿ ವ್ಯಾಪಾರ ಆಗ್ತಿಲ್ವಾ? ಹಾಗೆ ಕಸ್ಟಮರ್ ಕೂಡ ಡೇ ಬೈ ಡೇ ಕಮ್ಮಿ ಆಗ್ತಿದ್ದೀರಾ? ಹಾಗಾದರೆ ನಿಮಗೆ ಅಂತಲೇ ಸೂಪರ್ ಆಗಿರೋಂಥ ಒಂದು ಪವರ್ಫುಲ್ ರೆಮಿಡಿ ತಂದಿದ್ದೀನಿ. ಬನ್ನಿ, ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದ ಹಾಗೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಾವು ಎಲ್ಲರ ಥರ ಬಿಸ್ನೆಸ್ ಮಾಡಬೇಕು, ನಾವು ಎಲ್ಲರ ಥರ ಜೀವನ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಬಿಸ್ನೆಸ್ ಇಟ್ಕೊಂಡಿರ್ತೀವಿ. ಆ ಬಿಸ್ನೆಸ್ನ ಒಂದು ಜಾಗ ನೋಡಿರಲ್ಲ, ವಾಸ್ತು ನೋಡಿರಲ್ಲ, ಹೋಗಿ ಮಾಡಿಬಿಡ್ತೀವಿ. ಅಲ್ಲಿಗೆ ಕಸ್ಟಮರ್ ಬರಲ್ಲ, ಬಂದ್ರೂ ಡೇ ಬೈ ಡೇ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೇನಪ್ಪ ಮಾಡೋದು, ಮುಚ್ಚಾಕಬೇಕು ಅನ್ನೋ ಸಂದರ್ಭ, ಅಥವಾ ಎಲ್ಲಾದರೂ ಹೋಗಿ ಕೇಳ್ತೀರಾ, ಶಾಸ್ತ್ರ ಗೀಸ್ತ್ರ ಅವ್ರು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೀರಾ, ಮದ್ದೇ ದುಡ್ಡಿರಲ್ಲ, ಕೈ ಸುಟ್ಕೊಂಡಿರ್ತೀರ. ನಿಮ್ಮಂಥವ್ರಿಗೆ ಅಂತಲೇ ಪವರ್ಫುಲ್ ರೆಮಿಡಿ ಇದು. ಇದನ್ನು ಎಲ್ಲಿ ಬೇಕಾದರೂ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಅಂದರೆ ವ್ಯಾಪಾರ ಮಾಡೋವಂಥವ್ರು ಖಂಡಿತವಾಗ್ಲೂ ಅನುಕೂಲ ಐತೆ, ಆಯಿತಾ. ಇದಕ್ಕಿಂತ ಜಾಸ್ತಿ ಖರ್ಚಿಲ್ಲ ಅಥವಾ ಜಾಸ್ತಿ ಬಂಡವಾಳ ಹಾಕೋಂಗಿಲ್ಲ, ಏನೂ ಇಲ್ಲ. ಚಿಕ್ಕದಾಗಿ ಮಾಡೋ ಅಂಥದ್ದು. ಏನು ಹಬ್ಬಬ್ಬ ಅಂದರೆ ಒಂದು 150 ರೂಪಾಯಿ 200 ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ. ಒಂದು ಟೈಮ್ ಮಾಡ್ಕೊಳ್ಳಿ ಸಾಕು. ಇದನ್ನು 6 ತಿಂಗಳಿಗೊಮ್ಮೆ ಚೇಂಜ್ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಹಾಗಾದರೆ ಏನು ಬೇಕು ಅನ್ನೋದಾದರೆ ಇದನ್ನು ಯಾವಾಗ ಮಾಡಬೇಕು, ಏನು ಬೇಕು ಅನ್ನೋದು ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಇದನ್ನು ಶನಿವಾರ ಸಂಜೆನೇ ಮಾಡಬೇಕು. ಹಾಗೆ ಇದಕ್ಕೆ ಬೇಕಾಗಿರೋವಂಥ ವಸ್ತುಗಳನ್ನ ನೋಟ್ ಮಾಡ್ಕೊಳ್ಳಿ. ಒಂದು ಕಪ್ಪು ಬಟ್ಟೆ, ಒಂದು ಸ್ಫಟಿಕ ಕಲ್ಲು ಬಿಳೆದು, ಹಾಗೆ 5 ಲವಂಗ, ಒಂದು ಬಾಟ್ಲಟ್ಕೆ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಒಂದು ಸ್ಫಟಿಕ ಕಲ್ಲು ಬಿಳೆದೇ ಆಗಿರಬೇಕು, 5 ಲವಂಗ, ಒಂದು ಬಟ್ಲಟ್ಕೆ, ಆಯಿತಾ. ಕಪ್ಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನಿಮ್ಮ ವ್ಯಾಪಾರದ ಸ್ಥಳದ ಮುಖ್ಯ ದ್ವಾರದಲ್ಲಿ ಇದನ್ನು ಕಟ್ಟಬೇಕು. ಹೊರಭಾಗ, ಮುಖ್ಯ ಸ್ಥಳ ಅಂದರೆ ಹೊರಭಾಗದಲ್ಲಿ, ಮುಖ್ಯ ಸ್ಥಳ ಅಂದರೆ ದ್ವಾರ ಬಾಗಿಲು ಅಂತೀವಲ್ಲ, ಅಲ್ಲಿ ಹೊರಭಾಗದಲ್ಲಿ ಇದನ್ನು ಕಟ್ಟಬೇಕು. ಇಷ್ಟನ್ನು ಕಟ್ಟಿ ನೋಡಿ, ಖಂಡಿತವಾಗ್ಲೂ ಕಸ್ಟಮರ್ ಇಂಪ್ರೂವ್ಮೆಂಟ್ ಆಗುತ್ತೆ, ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಡೇ ಬೈ ಡೇ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ದುಡಿಮೆ ಮಾಡಬೇಕು ಅನ್ನೋದು ಆಸೆ ಇದ್ದೇ ಇರುತ್ತಲ್ವ. ಅದರಂತೆ ಒಂದು ಜಾಗದಲ್ಲಿ ಹೋಗಿ ಅಂಗಡಿ ಮಾಡಿರ್ತೀವಿ, ಎಲ್ಲನೂ ಮಾಡಿರ್ತೀವಿ, ಅಥವಾ ಯಾರ್ದಾದ್ರು ಕೆಟ್ಟ ದೃಷ್ಟಿನೋ ಅಥವಾ ಇನ್ನೊಂದು ಅನ್ನೋ ತಲೆನೋವು ನಿಮಗೆ ಬಂದಿರುತ್ತೆ. ಅಂಥವ್ರಿಗಾಗಿ ಇದು ಸೂಪರ್ ರೆಮಿಡಿ. ಇದು ಮಾಡಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಎಷ್ಟೋ ಜನ ಕಮೆಂಟ್ನಲ್ಲಿ ತಿಳಿಸ್ತಾಯಿದ್ರು, ಗುರುಗಳೇ ನಂದೊಂದು ಅಂಗಡಿ ಇದೆ, ಅದಕ್ಕೆ ವ್ಯಾಪಾರ ಆಗ್ತಿಲ್ಲ, ಕಸ್ಟಮರ್ ಬರ್ತಿಲ್ಲ ಅಂತ. ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಈ ಸ್ಫಟಿಕ ಕಲ್ಲು ಎಲ್ಲಿ ಸಿಗುತ್ತೆ ಅಂತ ಕೇಳೋದಾದರೆ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿ, ವಿಚಾರಿಸಿ. ಅಕಸ್ಮಾತ್ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ಚೆಕ್ ಮಾಡಿ, ಖಂಡಿತವಾಗ್ಲೂ ಸಿಗುತ್ತೆ. ಬಿಳದೇ ಆಗಬೇಕು, ಶನಿವಾರನೇ ಮಾಡಬೇಕು, ಇದನ್ನು ಸಂಜೆ ಟೈಮೇ ಮಾಡ್ಕೊಬೇಕು. ಖಂಡಿತವಾಗ್ಲೂ ರಿಸಲ್ಟ್ ಇದೆ. ಎಷ್ಟೋ ಜನ, ನನಗೆ ತುಂಬ ಜನ ಹೇಳ್ತಾರೆ, ಗುರುಗಳೇ ನಾನೊಂದು ಅಂಗಡಿ ಮಾಡಿದ್ದೀನಿ, ವ್ಯಾಪಾರ ಆಗ್ತಿಲ್ಲ, ಜನ ಬರ್ತಿಲ್ಲ, ಅಥವಾ ಚೆನ್ನಾಗಿ ನಡೀತಾ ಇತ್ತು, ಒಂದು 15 ದಿವಸ ನಡೀತು, ತಿಂಗಳು ನಡೀತು, ಮತ್ತೆ ಇದ್ದಕ್ಕಿದ್ದಂಗೆ ಜನ ಕಡಿಮೆ ಆಗ್ತಾ ಹೋಗ್ತವ್ರೆ. ಗುರುಗಳೇ, ಅವಕಾಶಗಳೇ ಸಿಗ್ತಾಯಿಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ, ಮುಚ್ಚಾಕ್ಬಿಡ್ಲಾ, ಅಥವಾ ನಾನು ಮಾಡಿದ್ದೇ ಸರಿ ಇಲ್ವಾ, ಅಥವಾ ನಾನು ಯಾಕಾದರೂ ವ್ಯಾಪಾರ ಕೇಳಿದ್ನೋ ಅನ್ನಿಸ್ಬಿಟ್ಟಿದೆ ಅಂತ ಕೇಳೋ ಅಂಥವ್ರಿಗೆ ರೆಮಿಡಿ. ಯಾರು ಬೇಕಾದರೂ ಮಾಡ್ಬೋದು. ಇದು ವ್ಯಾಪಾರ ಅಂತ ಅಲ್ಲ, ಮಾಲು, ಚಿಕನ್ ಅಂಗಡಿ ಅಂದರೆ ಕೋಳಿ ಅಂಗಡಿ ಆಗ್ಬೋದು, ಅಥವಾ ತರಕಾರಿ ಅಂಗಡಿಯವ್ರು ಆಗ್ಬೋದು, ಅಥವಾ ಒಂದು ಹೋಟ್ಲವ್ರು ಆಗ್ಬೋದು. ಇಂಥರೇ ಮಾಡಬೇಕು ಅಂಥರೇ ಮಾಡಬೇಕು ಅಂತ ಏನಿಲ್ಲ. ಬಿಸ್ನೆಸ್ ಅಂದರೆ ಪ್ರತಿಯೊಂದು ಸೇರುತ್ತೆ. ವ್ಯಾಪಾರ ಪ್ರತಿಯೊಂದು ಮಾಡ್ಬೋದು, ಪ್ರತಿಯೊಬ್ಬರು ಮಾಡ್ಕೋಬೋದು, ಅನುಕೂಲ ಇದೆ, ಖಂಡಿತವಾಗ್ಲೂ ರಿಸಲ್ಟ್ ಇದೆ ಇದರಿಂದ. ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆ ಅನ್ನೋದು ಇದ್ದಿದ್ದೆ ಅಲ್ವಾ. ಒಳ್ಳೆಯದಾಗಲಿ ಅಂತಲೇ ತಾನೇ ಒಂದು ವ್ಯಾಪಾರ ಮಾಡೋ ಸ್ಥಳಕ್ಕೆ ಹೋಗಿ ವ್ಯಾಪಾರ ಹಾಕಿರ್ತೀವಿ. ಅಲ್ಲಿ ಯಾರ್ದೋ ಕಣ್ಣಿಗೋ ಅಥವಾ ಅಲ್ಲಿ ಯಾರ್ದೋ ಇನ್ನೊಂದು ತೊಂದರೆಗೋ ಜನ ಬಂದ್ರೂ ಪ್ರತಿದಿನ ಕಮ್ಮಿ ಆಗ್ತಾರೆ, ಅಥವಾ ವ್ಯಾಪಾರನೇ ಆಗಲ್ಲ ಅನ್ನೋ ಅಂಥವ್ರಿಗೆ ಪವರ್ಫುಲ್ ರೆಮಿಡಿ ಇದು. ನಾವು ಎಷ್ಟೋ ಜನಕ್ಕೆ ಹೇಳೋದಷ್ಟೇ, ಇದನ್ನು ಟ್ರೈ ಮಾಡಿ ನೋಡಿ, ಆನಂತರ ನೀವು ಕಮೆಂಟ್ ಹಾಕಿ. ಅದನ್ನು ಬಿಟ್ಬಿಟ್ಟು ಫಸ್ಟೇ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕೋರಿಗಲ್ಲ ಈ ವಿಡಿಯೋ. ದಯವಿಟ್ಟು ನಂಬಿಕೆ ಇಟ್ಟು ಮಾಡಿ, ಇದನ್ನು ಮಾಡಿ ನೋಡಿ, ನೀವು ರಿಸಲ್ಟ್ ನೋಡ್ತೀರ ನೀವೇ. ಒಂದೇ ಕಟ್ಟಿರ್ತೀರ, ಬೆಳಗ್ಗೆ ಮೆಸೇಜ್ ಹಾಕೋದಲ್ಲ, ಗುರುಗಳೇ ಅಂಗಡಿಲಿ ಮತ್ತೆ ವ್ಯಾಪಾರ ಆಗ್ತಾಯಿಲ್ಲ ಅಂತ. ತಾಳ್ಮೆಯಿಂದ ಕಾಯಬೇಕು. ತಾಳ್ಮೆ ಇದ್ದು ಶ್ರದ್ಧಾಭಕ್ತಿಯಿಂದ ಮಾಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ನಿಮ್ಮ ವ್ಯಾಪಾರದ ಸ್ಥಳ ಅಭಿವೃದ್ಧಿ ಆಗುತ್ತೆ. ಮೊದಲು ಏನು ಜನ ಕಮ್ಮಿ ಇತ್ತು, ಜನ ಆಕರ್ಷಣೆ ಆಗ್ತಾ ಹೋಗುತ್ತೆ. ನಿಮ್ಮ ಜಾಗದಲ್ಲಿ, ವ್ಯಾಪಾರದ ಸ್ಥಳದಲ್ಲಿ ಮೊದಲಿಗೂ ಇದು ಕಟ್ಟಿದ ಮೇಲೆಗೂ ವ್ಯತ್ಯಾಸ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೀವೇ ಹೇಳ್ತೀರಾ, ಗುರುಗಳೇ ಇದು ಮಾಡಿದ್ಮೇಲೆ ಖಂಡಿತ ಅನುಕೂಲ ಆಯಿತು, ಅಥವಾ ಜನ ಬರ್ತಿದ್ದಾರೆ, ಅಥವಾ ನನ್ನ ಜಾಗ ಅಭಿವೃದ್ಧಿ ಆಯಿತು ಅನ್ನೋದನ್ನ ನೀವು ಹೇಳ್ತೀರಾ. ಪ್ರತಿಯೊಬ್ಬರೂ ಅಷ್ಟೇ ನಾನು ಕೇಳೋದು, ನೀವು ಮಾಡಿ ಆನಂತರ ಕಮೆಂಟ್ ಹಾಕಬೇಕು. ಮಾಡೋಕ್ಕಿಂತ ಮೊದಲೇ ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕೋದಲ್ಲ. ದಯವಿಟ್ಟು ಇದ್ರ ರಿಸಲ್ಟ್ ಏನು ಅನ್ನೋದನ್ನ ತಾಳ್ಮೆಯಿಂದ ಕಾದು ನೋಡಿ. ಫಲಿತಾಂಶ ತುಂಬ ಅನುಕೂಲವಾಗಿರುತ್ತೆ, ಮತ್ತು ಮಾಡೋ ರೆಮಿಡಿ ಚಿಕ್ಕದಾಗಿರ್ಬೋದು, ಫಲಿತಾಂಶ ದೊಡ್ಡ ಮಟ್ಟದಲ್ಲಿರುತ್ತೆ. ಸ್ನೇಹಿತರೆ,
ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ಹಾಗೆ ಏನಾದರೂ ಬೇರೆ ಅನುಮಾನಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಉತ್ತರ ಕೊಡ್ತೀನಿ. ಮುಂದಿನ ಬಾರಿ ಯಾವ ವಿಡಿಯೋ ಬಗ್ಗೆ ಹೆಚ್ಚಾಗಿ ವಿಡಿಯೋ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರೆ ಆ ವಿಡಿಯೋ ಬಗ್ಗೆ ನೀವು ತಿಳಿಸಿದ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಧನ್ಯವಾದಗಳು ಸ್ನೇಹಿತರೆ.